ನಮಸ್ತೆ ರೈತ ಬಾಂಧವರೇ. ನಾವು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಆಲೂರು ಮಲ್ಲಾಪುರ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ. ಒಬ್ಬ ಪ್ರಗತಿಪರ ಕೃಷಿಕರು, ಯಾವಾಗಲೂ ಕೂಡ ಅಭಿವೃದ್ಧಿ ಕಡೆ ಚಿಂತನೆ ಮಾಡ್ತಕ್ಕಂಥ ಒಬ್ಬ ಯುವಕರು, ನಾಗರಾಜ್ ಅಂತಂದು ಹೇಳ್ಬಿಟ್ಟು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ಸುಮಾರು ಒಂದು ವರ್ಷದಿಂದ ಹಿಂದೆ ನಿಮ್ಮ ತೋಟಕ್ಕೆ ಬಂದಿದ್ವಲ್ಲ ಸರ್? ಹೌದು, ಬಂದಿದ್ದು. ಒಂದು ವರ್ಷದ ಹಿಂದೆ ಬಂದಿದ್ರು. ಈ ತೋಟಕ್ಕೆ ಹುಲ್ನಾಚೇಗೌಡರು ಬಂದಿದ್ರು. ಹೌದು. ಆದರೂ ಏನೋ ಒಂದಿಷ್ಟು ಈ ವರ್ಷ ಮೈಂಡ್ ಸೆಟ್ ಭಾಳ ಚೆನ್ನಾಗಾಯ್ತು ನಮಗೆ. ಹೌದು. ಅಂದರೆ ಪ್ರಕೃತಿ ಅಂತೂ ಪಾಠ ಕಲಿಸ್ತು ನಮ್ಮೆಲ್ಲರಿಗೂ ಕೂಡ, ನಿಮ್ಮೊಬ್ಬರಿಗೆ ಅಲ್ಲ, ನಮ್ಮೆಲ್ಲರಿಗೂ ಕಲಿಸ್ತೀವಿ. ಹೌದಲ್ಲ ಸರ್? ಹೌದು ಸರ್, ಈ ಸುಸ್ಥಿರ ಅಭಿವೃದ್ಧಿ, ಸುಸ್ಥಿರ ಕೃಷಿ, ಮಣ್ಣಿನ ಸುಸ್ಥಿರತೆ, ಮಣ್ಣಿನ ಸುಸ್ಥಿರ ಬೆಳವಣಿಗೆ, ರೀಜನರೇಷನ್ ಆಫ್ ಸಾಯಿಲ್ ಅಂತೀವಿ. ಇದು ರಾಸಾಯನಿಕ ಗೊಬ್ಬರ ಚೆನ್ನಾಗಿ ಕೊಟ್ರಕತ್ತ, ಮೈಕ್ರೋನ್ಯೂಟ್ರಿಯೆಂಟ್ ಚೆನ್ನಾಗಿ ಕೊಟ್ರಕತ್ತ, ನೀರು ಚೆನ್ನಾಗಿ ಬರೇ ನೀರು ಚೆನ್ನಾಗಿ ಕೊಟ್ರಕತ್ತ, ಅಥವಾ ಈ ಗಂಜಲ ಮತ್ತು ಸಗಣಿನ ನೇರವಾಗಿ ತಂದಾಕಿ ರಾಕತ್ತ? ಮೈಕ್ರೋನ್ಯೂಟ್ರಿಯೆಂಟ್ ಕೊಟ್ರಕತ್ತ ಅಲ್ಲ ಸರ್, ಬದಲಾವಣೆ, ಮಣ್ಣಿನ ಜೈವಿಕ ಶಕ್ತಿ, ಮಣ್ಣಿನ ಉತ್ಪಾದಕ ಗುಣ, ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತಕ್ಕಂಥದ್ದು ಅದು ಕೂಡ ರಾಸಾಯನಿಕದ ಒಂದು ಭಾಗ. ಹೌದಲ್ವಾ? ಕೊಟ್ರಾಗಲ್ಲ. ಈಗ ನೀವು ಸಾಕಷ್ಟಂತೂ ಖರ್ಚು ಮಾಡಿದ್ರಿ ಈ ವರ್ಷ. ಮಾಡಿದ್ವಿ. ಸುಮಾರು 1-2 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಮಾಡಿದೆ. ಒಂದು ವರ್ಷದ ಅವಧಿನಲ್ಲಿ ಹತ್ರ ಬೈಕರಿ ಸರ್. 1 ಲಕ್ಷ ಎಷ್ಟು 2 ಲಕ್ಷ ಮಾಡಿದಿರಿ ಒಂದು ವರ್ಷದ ಅವಧಿನಲ್ಲಿ. ಒಂದು 4,00,000 ಗಿಡ ಅಡಿಕೆ ಐತಿ. ಬಟ್ ಡಬ್ಲಿಂಗ್ ಆಫ್ ಇನ್ಕಮ್ ಅನ್ನೋದಂತೂ ಈ ವರ್ಷ ನೋಡಲಿಲ್ಲ. ಈ ವರ್ಷ ಇಲ್ಲ, ನೋಡಲಿಲ್ಲ ನಾವು. ಹೌದಾ ಸರ್? ಹೌದು. ಈಗ ಪ್ರಾಡಕ್ಟ್ಗೆ ಒಂದು 2 ಲಕ್ಷ ಹಾಕಿದರೆ ಇನ್ನು ಉಳಿದ ಖರ್ಚು 1 ಲಕ್ಷ. ಹೌದು. 3 ಲಕ್ಷ. ಹೌದು. ಜೊತೆಗೆ ಈಗ ಈ ವರ್ಷ ನಿಮ್ಮ ಲೆಕ್ಕಾಚಾರ ಒಂದು 12 ಲಕ್ಷ ರೂಪಾಯಿ ಆಗ್ಬೋದು ಅಂತ ಇಟ್ಕೊಂಡಿರೋದು. ಅಷ್ಟೇ ಒಂದು 12 ಲಕ್ಷ. ಹೌದು. ಆದರೂ ಹೋದ ವರ್ಷ ಒಂದು 24-25 ಲಕ್ಷ ತಗೊಂಡಿದ್ರಲ್ಲ? ಇಲ್ಲ, 22 ಲಕ್ಷ. 50% ಲೆಸ್. ಹೌದಲ್ಲ ಸರ್? ಕೋತ ಹೊಡಿತು. ಈಗ ಅತಿಯಾಗಿ ರಾಸಾಯನಿಕ ಕೊಡೋದು ಒಳ್ಳೇದು ಅನಿಸ್ತತ? ಇಲ್ಲ, ಒಳ್ಳೇದು ಅನ್ಸಲ್ಲ. ಈಗ ಇದು ಗಂಜಲ ಮತ್ತು ಸಗಣಿ ನೇರವಾಗಿ ಬಿಡೋದು ಒಳ್ಳೇದು ಅನಿಸ್ತತ? ಇಲ್ಲ. ಇಳುವರಿ ಬರ್ತತ? ಇಲ್ಲ, ಬರಲ್ಲ. ಮಣ್ಣಿನ ಫಲವತ್ತತೆ ಮತ್ತು ಮಣ್ಣಿನ ಉತ್ಪಾದಕ ಗುಣ ಅಥವಾ ರೆಜಿನೇಷನ್ ಆಫ್ ಸಾಯಿಲ್ನ ಜಾಸ್ತಿ ಮಾಡಬೇಕು ಅಂದರೆ ಜೈವಿಕ ಕೃಷಿ ಕಡೆಗೆ ಒತ್ತು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಜೈವಿಕ ಕೃಷಿ. ಹೌದಲ್ಲ ಸರ್? ಕೋಟ್ಯಾನುಕೋಟಿ ಸೂಕ್ಷ್ಮಾಣು ಜೀವಿಗಳನ್ನ ಮಣ್ಣಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಜೈವಿಕ ಒಳಸುರಿ ಒಳ್ಳೆಯದು, ಬಯೋಕೆಮಿಕಲ್ ಅಲ್ಲ. ಬಯೋಕೆಮಿಕಲ್ ಅಂತಕ್ಕಂಥದ್ದು ಇಟ್ ಈಸ್ ಎ ಬ್ಯಾನ್. ನೀವು ಎಲ್ಲಾದರೂ ಕೂಡ ಡಿಪಾರ್ಟ್ಮೆಂಟ್ನಾಗ ಕೇಳ್ರಿ ಅಥವಾ ಅಂಗಡಿಯಾಗ ಕೇಳ್ರಿ, ಯಾರೂ ಕೂಡ ಬಯೋಕೆಮಿಕಲ್ನ ಮಾರಾಟ ಮಾಡಲ್ಲ. ಹೌದಾ ಸರ್? ಮಾಡ್ತಾರ? ಇಲ್ಲ. ಬಯೋಕೆಮಿಕಲ್ ಮಾರಾಟ ಮಾಡಿದ್ರೆ ದಟ್ ಈಸ್ ಅಫೆನ್ಸ್ ಅಂತ. ಬಯೋಕೆಮಿಕಲ್ ಮಾರಾಟ ಮಾಡಂಗಿಲ್ಲ. ಬಯೋ ಫರ್ಟಿಲೈಸರ್ ಮಾಡಿದ್ರೆ ಅಕ್ಸೆಪ್ಟೆಡ್. ಬಯೋ ಫರ್ಟಿಲೈಸರ್ಗೆ O ಫಾರಮ್ ಇರುತ್ತೆ, A2 ಫಾರಮ್ ಇರುತ್ತೆ, G ಫಾರಮ್ ಇರುತ್ತೆ, G2 ಇರ್ತತಿ. ಬಯೋಕೆಮಿಕಲ್ ಇರಲ್ಲ. ಮೋಸ್ಟ್ ಆಫ್ ಆಲ್ ಏನ್ ಸರ್, ನಾವು ನೋಡ್ತಾ ಇರೋದು ಈ ರೀತಿ ಮಾಡೋದು ತಪ್ಪು ಅಂತಕ್ಕಂಥದ್ದು ನಮ್ಮ ವಿಚಾರ. ಸರ್, ನಿಮ್ಮ ಅನುಭವ ಹಂಚ್ಕೊಳ್ಳಿ ಸರ್. ನಮ್ಮ ರೈತರ ವಿಚಾರಧಾರೆಗಳನ್ನ ತಾವು ಕೇಳ್ತಿದ್ರಿ. ಆದ್ರೆ ಏನಾರ ಮಾಡಬೇಕು, ಟ್ರಯಲ್ ಆ್ಯಂಡ್ ಎರರ್ ಮಾಡಬಾರ್ದು, ಇಲ್ಲಿಂದ ಇಳುವರಿ ತಗೊಳ್ಳೇಬೇಕು ಅಂತ ಅಂದ್ರಿ ಸರ್. ಮುಂದಿನ ವರ್ಷಕ್ಕೆ ನನಗೆ 100% ಎಂಥ ಟೆಂಪ್ರೇಚರ್ ಇರಲಿ, ಮಿನಿಮಮ್ ನೀರಿದ್ದು ಕೂಡ ನಾವು ಹೇಳ್ದಂಗೆ ಮಾಡಿದರೆ ಒಪ್ಕೊಂತೀರಿ ಅಂದ್ರಿ ತಾವು. 500 ಕ್ವಿಂಟಲ್ಗಿನ ದಾಟಿಸ್ಬೋದು ಇಲ್ಲಿ ಮಿನಿಮಮ್. ಆಯ್ತು, ಮಾಡೋಣ. ಇಲ್ಲಿವರೆಗೂ ನಾವು ಸರ್ಕಾರಿ ಗೊಬ್ಬರಗಳು ಆದರೆ ನಮಗೆ ಕರೆಕ್ಟಾಗಿ ಗೈಡೆನ್ಸ್ ಕೊಡೋರು ಯಾರು ಇಲ್ಲ. ಸುಮ್ಮನೆ ಹೋಗಿ ಅಂಗಡಿಗೆ ಹೇಳ್ತೀವಿ, ಇಂಥದ್ದು ಗೊಬ್ಬರ ಇಷ್ಟು ಎಕರೆ ಹಾಕಪ್ಪ, 20-20, 15-15, ಈಗ ANM ಆಲ್ ನ್ಯೂಟ್ರಿಯೆಂಟ್ಸ್ ಕೊಡ್ತಾರೆ, ಸುಮ್ಮನೆ ಇಷ್ಟು ಗ್ರಾಮ್ ಅಂತ ಹಾಕ್ತೀವಿ. ಲಾಸ್ಟ್ ಟೈಮ್ ಈಗ ನೀವು ಹೇಳಿದ್ವಿ, ಮೆಗ್ನೀಷಿಯಮ್ ಸಲ್ಫೇಟು 100 ಗ್ರಾಮ್ ಕೊಟ್ಟಿರಿ, ಭಾಳ ಆಗೈತಿ ಅಂತ ಹೇಳಿದ್ವಿ. ಹೌದ್ರಾ? MOP ಅವೆಲ್ಲ ಯಾರು ಈಗ ಒಬ್ಬರು ಸಜೆಷನ್ ಹೇಳಿದ್ದ ನಾವು ಮಾಡ್ತೀವಿ. ಆದರೆ ನಮಗೆ ಕರೆಕ್ಟಾಗಿ ಗೈಡೆನ್ಸ್ ಬೇಕು. ನಮಗೆ ಸರ್ ಗೈಡೆನ್ಸ್ ಇದ್ರೆ ಮಾತ್ರ ನಾವು ಏನು ಮಾಡೋಕ್ಕೆ ಯಾರು ಒಂದು ವಿಚಾರ ಸರ್,
ಗೈಡೆನ್ಸ್ ಸರಿ ಒಪ್ಕೊಂತೇನೆ. ಇಲ್ಲಿ ತಿಳ್ಕೊಂತಕ್ಕಂಥದ್ದು ಹ್ಞೂ ನಿಮ್ಮ ತೋಟದಲ್ಲೇ ನೀವು ವಿಜ್ಞಾನಿ ಆಗೋದು ತುಂಬಾ ಒಳ್ಳೆಯದು. ಹೌದು. ಇಲ್ಲಿ 70% ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡ್ಕೊಂಡು ಒಂದಿಷ್ಟು ನ್ಯೂಟ್ರೆಂಟ್ ಕೊಟ್ಟರು ಪ್ರಾಬ್ಲಮ್ ಆಗಲ್ಲ. ಹಾಂ 70% ನ್ಯೂಟ್ರೆಂಟ್ ಕೊಟ್ಕೊಂಡು ಹ್ಞೂ ಜೈವಿಕ ಶಕ್ತಿ ಮಣ್ಣಿಲ್ಲ ಅಂದ್ರೆ ಹೆಂಗ್ ಬರ್ತೈತೆ ಅದು ಇಳುವರಿ ಹೌದು ಕರೆಕ್ಟ್. ಬರುತ್ತಾ? ಇಲ್ಲ ಇದು ನಿಮ್ ಜ್ಞಾನಕ್ಕೆ ಬರಲೇಬೇಕು. ಬಂತೋ ಇಲ್ವೋ? ಬಂದಿದೆ ಅಲ್ಲ, ನಮ್ಮ ಆಫೀಸಲ್ಲಿ ವರ್ಷ ತೋರಿಸಿದೆ ಅಲ್ಲ. ನಮ್ಮ ಆಫೀಸಲ್ಲಿ ಸುಮಾರು 1.5 ಗಂಟೆ ಚರ್ಚೆ ಮಾಡಿದಿರಿ. ಹೌದು ಈಗ ಸುಮಾರು 3/4 ಗಂಟೆ ಆಯ್ತು ನಿಮ್ಮ ತೋಟಕ್ಕೆ ಬಂದು. ಹೌದು. ನಮ್ಮ ಸಲಹೆಗಳು ನಿಮಗೆ ಸಕಾರಾತ್ಮಕ ಕಾಣ್ತದವ ಸಮಾಜದಲ್ಲಿ? ಇಲ್ಲ ಇಲ್ಲ ಚೆನ್ನಾಗಿದೆ. ನಾನು ನೋಡ್ಕೊಂತ ಒಂದು 500 ಜನ ರೈತರದ್ದು ನೋಡೇನಿ, ಎಲ್ಲರದ್ದು ನೋಡೇನಿ. ಒಟ್ಟು ಆದಷ್ಟು ಅದೇ ಈಗ ನಿಮ್ದು ಹೇಳ್ತಿರಲ್ಲ ಅದು ಕರೆಕ್ಟ್ ಇದೆ. ಸರಿ ಅಲ್ಲ ಸರ್? ಹೌದು ಸರ್ ಸಾಧ್ಯತೆ ಐತೋ ಇಲ್ಲ ಸರ್? ತೋರಿಸ್ಬೇಕು. ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡಿಕೊಂಡ್ರೆ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗಬೇಕು. ಹೌದು 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 ಆಗುತ್ತೋ ಇಲ್ವೋ? ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಓಕೆ, ನೋಡಿದಿಲ್ಲ ರೈತ ಬಾಂಧವ್ರೆ, ತಾವು ಕೂಡ ಜೈವಿಕ ಗೊಬ್ಬರಗಳಿಗೆ ಮಾರು ಹೋಗ್ರಿ, ಜೈವಿಕ ಶಕ್ತಿಯನ್ನು ಮಣ್ಣಲ್ಲಿ ಉಳಿಸ್ಕೊಳ್ರಿ, ಸಕಾರಾತ್ಮಕವಾಗಿ ಚಿಂತನೆ ಮಾಡಿರಿ ಅಂತ ತಿಳಿಸ್ತಾ, ಜೈವಿಕ ಗೊಬ್ಬರಗಳು ಉತ್ತಮವಾಗಿರ್ತಕ್ಕಂಥ ಜೈವಿಕ ಗೊಬ್ಬರಗಳು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸ್ತವೆ ಅಂತ ತಿಳಿಸ್ತಾ ನಮ್ಮ ವಿಚಾರಗಳಿಗೆ ವಿದಾಯ ಹೇಳ್ತವೆ. ನಮ್ಮ ಸಂಪರ್ಕ ಸಂಖ್ಯೆ 9972699813. ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು, ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ, ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು, ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ನಾರದಮನಿ ಕೃಷಿ ಮಾಹಿತಿ ಕೇಂದ್ರ, ಇಲ್ಲಿ ಸಂಪರ್ಕಿಸಿ ಅಂತಂದು ತಿಳಿಸ್ತಾ, ಆನಂದ್ ಇನ್ನೊಂದು ನಂಬರ್ ಹೇಳಪ್ಪ. ಆನಂದ್ 9916621882. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.